Hello students, this is the continuation part of chapter number 5, that is problem solving methodology. In the last video, I already explained about some of the examples of flowchart as well as algorithm, and I already explained about what is the meaning of algorithm, what are the advantages and disadvantages of algorithm, and what is the meaning of flowchart and the symbols of flowchart. In this class, I am going to explain what are the advantages of flowchart. The first advantage of flowchart is flowcharts provide an excellent means of communication which is very easy to understand. The pictorial representation of any problem is easy rather than the words. So, we can easily understand the program logic through the help of flowchart. Okay, ಇಲ್ಲಿ ನೋಡಿ flowchart ಹೇಗೆ ನನಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ನನಗೆ ಫ್ಲೋಚಾರ್ಟ್ ಹೇಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ಅಂತಂತಂದರೆ, ನಾನು ಅಲ್ಗೋರಿದಮ್ ಅನ್ನು ವರ್ಡ್ಸ್ನಲ್ಲಿ ಬರೆದಿರ್ತೀನಿ, ಹೌದಾ? ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ಇನ್ ದ ಫಾರ್ಮ್ ಆಫ್ ವರ್ಡ್ಸ್ನಲ್ಲಿ ಬರೆದಾಗ ಅದನ್ನೇ ನಾನು ಏನು ಮಾಡ್ತೀನಿ, ಪಿಕ್ಚೋರಿಯಲ್ ರಿಪ್ರೆಸೆಂಟೇಷನ್ ಆಗಿ ಫ್ಲೋಚಾರ್ಟ್ನಲ್ಲಿ ಬರಿತೀನಿ. ಪಿಕ್ಚೋರಿಯಲ್ ರಿಪ್ರೆಸೆಂಟೇಷನ್ ಮಾಡಿದಾಗ ಪ್ರತಿಯೊಂದು ಸಿಂಬಾಲ್ ನನಗೆ ಅದರದೇ ಆದಂಥ ಮೀನಿಂಗನ್ನು ಹೊಂದಿರುತ್ತೆ, ಹೌದಾ? ಅಂದರೆ ನಾನು ಆ ಸಿಂಬಾಲ್ ಬಂದಾಗ ನನಗೆ ಇದೇ ವರ್ಕ್ ಆಗ್ತಿದೆ, ಆಮೇಲೆ ನನಗೆ ಫ್ಲೋ ಟಾಪ್ ಟು ಬಾಟಮ್ ಆಗ್ತಿದೇನೋ, ಏನು ಬಾಟಮ್ ಟು ಟಾಪ್ ಆಗ್ತಿದೇನೋ ಅಂಥೇಳಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ, ಅಂದರೆ ಕಮ್ಯುನಿಕೇಷನ್ ಹೇಗೆ ಆಗ್ತಿದೆ, ಅಂದರೆ ಫಸ್ಟ್ ಸ್ಟೆಪ್ ಟು ಲಾಸ್ಟ್ ಸ್ಟೆಪ್ ನನಗೆ ಬಾಟಮ್ದಿಂದ ಕಮ್ಯುನಿಕೇಷನ್ ಆಗ್ತಿದೇನೋ ಅಥವಾ ಟಾಪ್ದಿಂದ ಕಮ್ಯುನಿಕೇಷನ್ ಆಗ್ತಿದೇನೋ ಅನ್ನೋದು ನನಗೇನಾಗುತ್ತೆ, ಫ್ಲೋಚಾರ್ಟ್ದಿಂದ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ದ ಸೆಕೆಂಡ್ ಅಡ್ವಾಂಟೇಜ್ ಆಫ್ ಫ್ಲೋಚಾರ್ಟ್ ಈಸ್ ಇಟ್ ಈಸ್ ಈಸಿ ಟು ಕನ್ವರ್ಟ್ ಇಂಟು program. With the help of the flowchart, programs can be written in any languages. It is easier to explain the logic of the program using flowchart. ಇಲ್ಲಿ ನೋಡಿ, ನಾವು ಫ್ಲೋಚಾರ್ಟ್ ಹಾಕಿದ್ದನ್ನು ಪ್ರೋಗ್ರಾಮಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದಾಗ ಫಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ಸ್ಟಾರ್ಟಿಂಗ್ನಿಂದ ಸ್ಟಾಪ್ವರೆಗೂ ಫ್ಲೋಚಾರ್ಟ್ಸ್ನಲ್ಲಿ ಸಿಂಬಾಲ್ ಹಾಕೋತಾ ಬಂದಿರ್ತೀವಿ, ಹೌದಾ? ಹಾಗೆ ಹಾಕಿದಾಗ ಅದೇ ರೀತಿಯಾಗಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸನ್ನು ಯೂಸ್ ಮಾಡಿಕೊಂಡು ಪ್ರೋಗ್ರಾಮಿಗೆ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ನಾನು ಏನು ಮಾಡಿರ್ತೀನಿ, ಫಾರ್ ಎಕ್ಸಾಂಪಲ್ ಫ್ಲೋಚಾರ್ಟ್ನಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ಟಿಗೆ ಪ್ಯಾರಲೆಲೋಗ್ರಾಮ್ ಸಿಂಬಾಲ್ಸನ್ನು ಹಾಕಿರ್ತೀನಿ, ಹೌದಾ? ಅದೇ ನಾನು ಸೇಮ್ ಇನ್ಪುಟ್ ಔಟ್ಪುಟ್ಟಿಗೆ ಪ್ರೋಗ್ರಾಮ್ನಲ್ಲಿ ಯಾವ ರೀತಿ ಬರಿಬೇಕು ಅಂಥೇಳಿ ಅದನ್ನು ನೋಡಿದ ತಕ್ಷಣ ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂದರೆ ಅದನ್ನು ಸಿಂಪಲ್ ಆಗಿ ಈಸಿ ವೇನಲ್ಲಿ ನಾವೇನು ಮಾಡ್ಬೋದು, ಪ್ರೋಗ್ರಾಮಿಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ದ ಥರ್ಡ್ ಅಡ್ವಾಂಟೇಜ್ ಈಸ್ ಇಟ್ ಈಸ್ ಅ ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಟ್ ಈಸ್ ನಾಟ್ ಅ ರಿಲೇಟೆಡ್ ಟು ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಇಟ್ ಈಸ್ ಅ ಇಂಡಿಪೆಂಡೆಂಟ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ನೋಡಿ, ಇದು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ. ನಾವು ಫ್ಲೋಚಾರ್ಟ್ ಬರಿತಾ ಹೋಗಬೇಕು, ಆ ಫ್ಲೋಚಾರ್ಟನ್ನು ನಮಗೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಬೇಕೋ ಅದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಪ್ರೋಗ್ರಾಮ್ಸನ್ನು ಬರಿತಾ ಹೋಗಬೇಕು. ಓಕೆ, ದೇ ಪ್ರೊವೈಡ್ ದ ಹೆಲ್ಪ್ ಟು ಮೇಕ್ ಅ ಮಾಡಿಫಿಕೇಶನ್ಸ್ ಇನ್ ಅ ಪ್ರೋಗ್ರಾಮ್ ಲೇಟರ್ ಇನ್ ಫ್ಯೂಚರ್. ಓಕೆ, ನಾವು ಹೇಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರಿತೀವಲ್ಲ, ಅದೇ ರೀತಿ ಫ್ಲೋಚಾರ್ಟನ್ನು ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಈಸಿಯಾಗಿ ಕನ್ವರ್ಟ್ ಮಾಡಿ ಅದೇ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಡಿಪೆಂಡೆಂಟ್ ಆಗಿರಲ್ಲ. ಇದು ಇಂಡಿಪೆಂಡೆಂಟ್ ಆಫ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, the fourth advantage and the last advantage of the flowchart is it is easy to debug as every step has got its own logical sequence. Okay, here it is easy to debug. By this we can easily identify the errors and remove the errors. Always every steps are having some different logical symbols. ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಸಿಂಬಾಲ್ಸನ್ನು ಯೂಸ್ ಮಾಡ್ತಿರೋದ್ರಿಂದ ನನಗೆ ಪರ್ಟಿಕ್ಯುಲರ್ ಯಾವ ಸಿಂಬಾಲ್ನಲ್ಲಿ ಎರರ್ ಬಂದಿದೆ ಅಂಥೇಳಿ ಗೊತ್ತಾಯಿತು ಅಂತಂದಾಗ ನಾವೇನು ಮಾಡ್ಬೋದು, ಅದನ್ನು ಈಸಿಯಾಗಿ ಡಿಬಗ್ ಮಾಡ್ಬೋದು. ಡಿಬಗ್ ಅಂತಂತಂದರೆ ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ದ ಎರರ್ಸ್. ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಬಗ್. ಓಕೆ, ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಫ್ಲೋ ಚಾರ್ಟ್ಸ್. Now I am going to explain the disadvantages of flowcharts. The first disadvantage is it is time consuming.
ನೋಡಿ, ನಾವು ಲಾರ್ಜ್ ಪ್ರೋಗ್ರಾಮ್ಸನ್ನು ಬರಿಬೇಕಾದಂಥ ಸಂದರ್ಭದಲ್ಲಿ ಪ್ರತಿ ಲಾರ್ಜ್ ಪ್ರೋಗ್ರಾಮಿಗೂ ನಾವೇನು ಮಾಡಬೇಕಾಗತ್ತೆ, ಫ್ಲೋ ಚಾರ್ಟ್ಸನ್ನು ಹಾಕ್ತಾ ಹೋಗಬೇಕಾಗತ್ತೆ. ಆ ಫ್ಲೋ ಚಾರ್ಟ್ ಹಾಕಬೇಕಾದ್ರೆ ನನಗೆ ಪ್ರತಿಯೊಂದು ಸ್ಟೆಪ್ಸಿಗೂ ತನ್ನದೇ ಆದಂಥ ಸಿಂಬಾಲ್ಸ್ ಇರ್ತವೆ. ಆ ಎಲ್ಲ ಸಿಂಬಾಲ್ಸನ್ನು ಸಪೋಸ್ ನಿಮ್ಮದು ಪ್ರೋಗ್ರಾಮ್ 10 ಪೇಜಸ್ ಇತ್ತು ಅಂತಂತಂದರೆ ನನಗೆ ಅದರದ್ದು ಆಲ್ಮೋಸ್ಟ್ ಡಬಲ್ ಪೇಜಸ್ ಏನಾಗುತ್ತೆ, ಫ್ಲೋ ಚಾರ್ಟ್ ಆಗತ್ತೆ. ಹೌದಾ? ಅಂದರೆ ಟೈಮ್ ನಿಮಗೆ ಮ್ಯಾಕ್ಸಿಮಮ್ ತಗೊಳತ್ತೆ. ಸೊ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್. ಓಕೆ, ಆ್ಯಂಡ್ TDS ಜಾಬ್. ನನಗೆ ಎಲ್ಲಾದರೂ ಒಂದು ಕಡೆ ಫ್ಲೋ ಮಿಸ್ ಆಯಿತು ಅಂತಂತಂದರೆ ನನಗೆ ಅದನ್ನು ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ದ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಆಫ್ ಫ್ಲೋ ಚಾರ್ಟ್ ಈಸ್ ದ ರಿಪ್ರೆಸೆಂಟೆಡ್ ಆಫ್ ಅ ಕಾಂಪ್ಲೆಕ್ಸ್ ಲಾಜಿಕ್ ಈಸ್ ಡಿಫಿಕಲ್ಟ್ ಇನ್ ಎ ಫ್ಲೋ ಚಾರ್ಟ್. Sometimes with the use of loops and branches, the flowchart becomes complex and difficult to understand for other programs except the one who had designed it. ಇಲ್ಲಿ ನೋಡಿ, ನಾವು ಯಾರು ಪ್ರೋಗ್ರಾಮನ್ನು ಬರೆದಿರ್ತೀವಲ್ಲ ಅಥವಾ ಯಾರು ಆ ಪ್ರೋಗ್ರಾಮಿಗೆ ಫ್ಲೋ ಚಾರ್ಟನ್ನು ಹಾಕಿರ್ತೀವಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೌದಾ? ಈಗ ನಾವು ಲೂಪ್ಸನ್ನು ಯೂಸ್ ಮಾಡಿದ್ವಿ ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಗೋರಿದಮ್ಸನ್ನು ಬರೆದ್ವಿ, ಕಂಡೀಷನ್ಸನ್ನು ಹಾಕಿದ್ವಿ, ಏನೋ ವರ್ಕ್ಸನ್ನು ಜಾಸ್ತಿಯಾಗಿ ಮಾಡಿದ್ವಿ ನಾವು ಅಂತಂತಂದರೆ ಆ ಫ್ಲೋ ಚಾರ್ಟ್ನಲ್ಲಿ ನನಗೆ ಏನು ಸಿಂಬಾಲ್ಸ್ ಹಾಕಬೇಕಲ್ಲ ಅದು ಬರೆದವರಿಗೆ ಮಾತ್ರ ಗೊತ್ತಿರುತ್ತೆ. ಹೌದಾ? ಆ ರೀತಿ ಮಾಡಿದಾಗ ದಿಸ್ ಈಸ್ ಅ ವೆರಿ TDS ಜಾಬ್. ಓಕೆ, ದ ಥರ್ಡ್ ಡಿಸ್ಅಡ್ವಾಂಟೇಜ್ ಈಸ್ alterations and modifications can be done only made by redrawing the flow chart. It is not possible to modify the flow charts, it has to be redrawn. ಇಲ್ಲಿ ನೋಡಿ, ಒಂದ್ಸತಿ ನಾವು ಫ್ಲೋ ಚಾರ್ಟ್ಸ್ ಬರೆದ್ವಿ ಅಂತಂತಂದರೆ ಸಪೋಸ್ ದಟ್ ಫ್ಲೋ ಚಾರ್ಟ್ ಕಂಟೈನ್ಸ್ 50 ಮೀನ್ಸ್ 50 ಸ್ಟೆಪ್ಸ್. ದ ಎರರ್ ಆಕರ್ಸ್ ಇನ್ ದ 45 ಸ್ಟೆಪ್. ಓಕೆ, ಅಲ್ಲಿ ನೋಡಿ, ಎರರ್ ನಮಗೆ 45 ಅಂದರೆ 45th ಸ್ಟೆಪ್ನಲ್ಲಿ ಬಂದಾಗ ನಾನು ಏನು ಮಾಡ್ತೀನಿ, 45th ಸ್ಟೆಪ್ಪನ್ನು ಮಾತ್ರ ಇರೇಸ್ ಮಾಡಿ ಅದನ್ನು ಕರೆಕ್ಷನ್ ಮಾಡಲ್ಲ. ಬಟ್ ನಾನು ಏನು ಮಾಡಬೇಕಾಗತ್ತೆ, ಮೊದಲಿಂದಾಗಿಯೇ ನಾನು ಫ್ಲೋ ಚಾರ್ಟನ್ನು ರೀಡ್ರಾ ಮಾಡಬೇಕಾಗತ್ತೆ. ದಟ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಫ್ಲೋ ಚಾರ್ಟ್. Now I am going to explain the pseudo code. What is the meaning of pseudo code? This is an abstract representation of program in English statement. It is a simpler version of a programming code in a plain English language before it is implemented in a specific programming language. ಇಲ್ಲಿ ನೋಡಿ, ನಾವು ಸೀಡೋ ಕೋಡ್ನಲ್ಲಿ ಏನು ಮಾಡ್ತೀವಿ ಅಂತಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ಪ್ರೋಗ್ರಾಮನ್ನು ರಿಪ್ರೆಸೆಂಟೇಷನ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದ ಸೀಡೋ ಕೋಡ್. In the pseudo code, English words and phrases are used to represent operations. ನಾವು ಯಾವುದೇ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡಬೇಕಾಗಿತ್ತು ಅಂತಿರ್ತಕ್ಕಂಥ ಸಂದರ್ಭದಲ್ಲಿನೂ ಕೂಡ ನಾವೇನು ಮಾಡ್ತೀವಿ, ಮಿನಿಮಮ್ ಸಿಂಪಲ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. It is a detailed yet readable description of what a computer program or algorithm must do, expressed in a formally styled natural language rather than in the programming language. ನಾವು ಇಲ್ಲಿ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂಥ ಕೀವರ್ಡ್ಸನ್ನು ಕೋಡ್ಸನ್ನು ಯೂಸ್ ಮಾಡಲ್ಲ, ಜಸ್ಟ್ ಸಿಂಪಲ್ ಇಂಗ್ಲೀಷ್ ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಹೌದಾ? ಸೊ ದ ಅಡ್ವಾಂಟೇಜಸ್ ಆರ್ ಈಸಿ ಟು ರೀಡ್. ನಾವು ಎಷ್ಟು ಸಿಂಪಲ್ ಇಂಗ್ಲೀಷನ್ನು ಯೂಸ್ ಮಾಡ್ತೀವಿ ಅದು ಎಲ್ಲರಿಗೂ ರೀಡ್ ಮಾಡೋಕ್ಕೆ ಈಸಿ ಆಗುತ್ತೆ, ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ಆ್ಯಸ್ ವೆಲ್ ಆ್ಯಸ್ ಮಾಡಿಫೈ, ನನಗೆ ಮಾಡಿಫೈ ಮಾಡಲಿಕ್ಕೂ ಕೂಡ ಅದೇನಾಗುತ್ತೆ, ಈಸಿ ಆಗುತ್ತೆ. ದಿಸ್ ಈಸ್ ದ description of pseudo code. Now I am going to explain the next step, that is coding or programming. Then we will see what is the meaning of coding. Coding is nothing but programming. Okay, it is the process of translating the algorithm or flowchart into the syntax of given purpose language. It is the process of translating the algorithms as well as flowcharts. ಅಲ್ಗೋರಿದಮ್ಸನ್ನಾದ್ರೂ ನಾನು ಏನು ಮಾಡ್ಬೋದು, ಟ್ರಾನ್ಸ್ಲೇಟ್ ಮಾಡ್ಬೋದು, ಅಥವಾ ಫ್ಲೋ ಚಾರ್ಟ್ಸನ್ನಾದ್ರೂ ಟ್ರಾನ್ಸ್ಲೇಟ್ ಮಾಡ್ಬೋದು. ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೋದು, ಯಾವುದೇ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡ್ತಿದ್ವಿ ಅಂತಂದಾಗ ಅದರಲ್ಲಿ ತನ್ನದೇ ಆದಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರುತ್ತೆ.
ಸಿಂಟ್ಯಾಕ್ಸ್ ಇರುತ್ತೆ, ಇದನ್ನೇ ಹೀಗೆ ಬರಿಬೇಕು ಅಂಥೇಳಿ. ಆ ಸಿಂಟ್ಯಾಕ್ಸ್ ಪ್ರಕಾರ ನಾನು ಏನು ಮಾಡ್ಕೊತಾ ಹೋಗಬೇಕು, ಅಲ್ಗೋರಿದಮ್ ಅಥವಾ ಫ್ಲೋ ಚಾರ್ಟನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಬೇಕು. ದ್ಯಾಟ್ ಪ್ರೊಸೆಸ್ ಈಸ್ ನಥಿಂಗ್ ಬಟ್ ಕೋಡಿಂಗ್ ಆರ್ ಪ್ರೋಗ್ರಾಮಿಂಗ್. ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಇರ್ತಕ್ಕಂಥ ಸಿಂಟ್ಯಾಕ್ಸಿಗೆ ನಾವೇನು ಮಾಡಬೇಕು, ಸಿಂಟ್ಯಾಕ್ಸ್ ಈಸ್ ನಥಿಂಗ್ ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದೋಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಓಕೆ, ಸಿಂಟ್ಯಾಕ್ಸ್ ಅಂದರೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್. ನಾವು ಹೇಗೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಮಾಡಿರ್ತೀವಿ ಅಂದರೆ, ನನಗೆ ಈ ಲ್ಯಾಂಗ್ವೇಜ್ನಲ್ಲಿ ಇದೇ ವರ್ಡನ್ನು ಯೂಸ್ ಮಾಡಬೇಕು, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಇದೇ ವರ್ಡನ್ನು ಯೂಸ್ ಮಾಡಬೇಕು ಅಂಥೇಳಿ ನಾವೇನು ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸಿ ಲ್ಯಾಂಗ್ವೇಜ್ ತಗೊಂಡಾಗ ನಾನು ರೀಡ್ ಮಾಡೋಕ್ಕೆ ಮತ್ತು ಪ್ರಿಂಟ್ ಮಾಡೋಕ್ಕೆ ಸ್ಕ್ಯಾನ್ ಎಫ್ ಮತ್ತು ಪ್ರಿಂಟ್ ಎಫ್ ವರ್ಡ್ಸನ್ನು ತಗೋತೀನಿ. ಅದೇ ರೀತಿ ನಾನು C++ನಲ್ಲಿ language, C++ is also one language. For reading and printing purpose I am going to use cin and cout statements. ಇಲ್ಲಿ ನೋಡಿ ಡಿಫರ್ ಆಯಿತು, ಹೌದಾ? ಸಿ ಲ್ಯಾಂಗ್ವೇಜ್ನಲ್ಲಿ C++ ಲ್ಯಾಂಗ್ವೇಜ್ನಲ್ಲಿ ನಾನು ಯೂಸ್ ಮಾಡ್ತಿರ್ತಕ್ಕಂಥ ಪರ್ಪಸ್ ಇನ್ನು ಸೇಮ್, ದಟ್ ಈಸ್ ರೀಡಿಂಗ್ ಆ್ಯಂಡ್ ಪ್ರಿಂಟಿಂಗ್. ಬಟ್ ಕೀವರ್ಡ್ಸ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಸ್ಟೇಟ್ಮೆಂಟ್ಸ್ ನಾನು ಏನು ಮಾಡ್ತಿದ್ದೀನಿ, ಎರಡೂದ್ರಲ್ಲೂ ಡಿಫ್ರೆಂಟಾಗಿ ಯೂಸ್ ಮಾಡ್ತಿದ್ದೀನಿ. ಸಿನಲ್ಲಿ ಸ್ಕ್ಯಾನ್ ಎಫ್ ಮತ್ತು ಪ್ರಿಂಟ್ ಎಫ್ ಅನ್ನು ಯೂಸ್ ಮಾಡ್ತಿದ್ದೀನಿ, C++ನಲ್ಲಿ ಸೀನ್ ಮತ್ತು ಸಿ ಔಟನ್ನು ಯೂಸ್ ಮಾಡ್ತಿದ್ದೀನಿ, ಹೌದಾ? ಅದೆರಡೂ ಕೂಡ ಸಿಂಟ್ಯಾಕ್ಸ್ ಆಗತ್ತೆ. ಅಂದರೆ ಸಿ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸೇ ಬೇರೆ ಇರುತ್ತೆ, C++ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸೇ ಬೇರೆ ಇರುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕೋಡಿಂಗ್? ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಟಿಂಗ್ ಆನ್ ಅಲ್ಗೋರಿದಮ್ ಆರ್ ಎ ಫ್ಲೋ ಚಾರ್ಟ್ into the syntax of a particular or given purpose language. ಓಕೆ, ಕೋಡಿಂಗ್ ಅಂದರೆ ತಿಳಿತಾ? ಅಂದರೆ ನಾನು ಏನು ಮಾಡ್ತೀನಿ, ಕೋಡಿಂಗ್ ಅಂದರೂ ಒಂದೇ, ಪ್ರೋಗ್ರಾಮಿಂಗ್ ಅಂದರೂ ಒಂದೇ. ಅಲ್ಗೋರಿದಮ್ ಅಥವಾ ಫ್ಲೋ ಚಾರ್ಟ್ಸನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತಂದರೆ, ನಾನು ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಪ್ರೋಗ್ರಾಮನ್ನು ಬರೀತಿರ್ತೀನೋ ಅದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಇರ್ತಕ್ಕಂಥ ಸಿಂಟ್ಯಾಕ್ಸಿಗೆ ನಾನು ಏನು ಮಾಡಬೇಕು ಅಂದರೆ, ಅದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಇರ್ತಕ್ಕಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ಸಿಗೆ ಅನುಗುಣವಾಗಿ ನಾನು ಏನು ಮಾಡಬೇಕು, ಆ ಅಲ್ಗೋರಿದಮ್ ಮತ್ತು ಫ್ಲೋ ಚಾರ್ಟ್ಸನ್ನು ಟ್ರಾನ್ಸ್ಲೇಟ್ ಮಾಡಬೇಕು. ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಕೋಡಿಂಗ್ ಆರ್ ಪ್ರೋಗ್ರಾಮಿಂಗ್. ನೌ ಐ ವಾಂಟ್ ಟು ಎಕ್ಸ್ಪ್ಲೇನ್ ದ another step, that is testing and debugging. First I will explain what is the meaning of testing. Testing is the process of checking whether the program works according to the requirement of the user. Testing means it is the process of checking whether the program works correct or not, okay, according to the requirements of the user. ಇಲ್ಲಿ ನೋಡಿ, ಟೆಸ್ಟಿಂಗ್ ಅಂದರೆ ಏನು? ಈಗ ಸಪೋಸ್ ನಾನು ಒಂದು ಪ್ರೋಗ್ರಾಮನ್ನು ಬರೆದಿದ್ದೀನಿ, ಹೌದಾ? ಆ ಪ್ರೋಗ್ರಾಮನ್ನು ಚೆಕ್ ಮಾಡಬೇಕು. ನಾನು ಆ ಪ್ರೋಗ್ರಾಮನ್ನು ನಾನು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ, ಆ ಪ್ರೋಗ್ರಾಮ್ ನನಗೆ ಕರೆಕ್ಟಾಗಿ ವರ್ಕ್ ಆಗತ್ತೋ ಅಥವಾ ಆಗೋದಿಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕು, ಹೌದಾ? ಕರೆಕ್ಟ್ ಆಗತ್ತೋ ಅಥವಾ ಆಗೋದಿಲ್ಲೋ ಅನ್ನೋದನ್ನು ನಾನು ಹೇಗೆ ಚೆಕ್ ಮಾಡಬೇಕು? ನಾನು ಯೂಸರ್ ಹತ್ರ ಒಂದಿಷ್ಟು ಇನ್ಪುಟ್ಸನ್ನು ತಗೋಬೇಕು, ಹೌದಾ? ಇನ್ಪುಟ್ಸನ್ನು ತಗೊಂಡು ಆ ಇನ್ಪುಟ್ಸನ್ನು ಆ ಪ್ರೋಗ್ರಾಮಿಗೆ ಹಾಕಿದಾಗ ನನಗೆ ಬೇಕಾಗಿರ್ತಕ್ಕಂಥ ಅಂದರೆ ಯೂಸರ್ಸಿಗೆ ಬೇಕಾಗಿರ್ತಕ್ಕಂಥ ನೀಡ್ಸ್ ಫುಲ್ಫಿಲ್ ಆಗತ್ತೋ ಅಥವಾ ಇಲ್ಲೋ ಅಂಥೇಳಿ ಚೆಕ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಟೆಸ್ಟಿಂಗ್. ಟೆಸ್ಟಿಂಗ್ ಈಸ್ ದ ಪ್ರೊಸೆಸ್ ಆಫ್ ಚೆಕಿಂಗ್ ವೆದರ್ ದ ಪ್ರೋಗ್ರಾಮ್ ವರ್ಕ್ಸ್ ಕರೆಕ್ಟ್ ಆರ್ ನಾಟ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ಸ್ ಆಫ್ ದ ಯೂಸರ್, ಹೌದಾ? ಟೆಸ್ಟಿಂಗ್ ಅಂದರೆ ಏನು? ಯೂಸರಿಗೆ ರಿಕ್ವೈರ್ಮೆಂಟ್ಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೋಗ್ರಾಮ್ ನನಗೆ ಕರೆಕ್ಟಾಗಿ ವರ್ಕ್ ಆಗತ್ತೋ ಅಥವಾ ಆಗೋದಿಲ್ವೋ ಅನ್ನೋದನ್ನು ಚೆಕ್ ಮಾಡೋದೇ ಯಾವುದು? ಟೆಸ್ಟಿಂಗ್, ಹೌದಾ? ನೆಕ್ಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಡಿಬಗ್ಗಿಂಗ್. ಡಿಬಗ್ಗಿಂಗ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಕರೆಕ್ಟಿಂಗ್ ಆರ್ ರಿಮೂವಿಂಗ್ ದ ಬಗ್ಸ್. Bugs means errors. Debugging is the process of identifying as well as correcting the errors. Suppose if any programs are having mistakes, first we can identify those mistakes as well as correcting those mistakes. Okay, ಇಲ್ಲಿ ನೋಡಿ, ನಾನು ಪ್ರೋಗ್ರಾಮನ್ನು ಬರೆದಾಗ ಆ ಪ್ರೋಗ್ರಾಮ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದಾಗ, ಮಿಸ್ಟೇಕ್ಸಿಗೆ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ ಏನಂತ ಕರಿತೀವಿ? ಬಗ್ಸ್ ಅಂತ ಕರಿತೀವಿ. BUGS ಬಗ್ಸ್ ಅಂತಲೂ ಕರಿತೀವಿ, ಆರ್ ಎರರ್ಸ್ ಅಂತಲೂ ಕರಿತೀವಿ. ERRORS. ಎರರ್ಸ್ ಆರ್ ಬಗ್ಸ್ ಆರ್ ನಥಿಂಗ್ ಬಟ್ ಸೇಮ್ ಮೀನಿಂಗ್.
ಹೌದಾ, ಎರಡೂ ಕೂಡ ಒಂದೇ ಅರ್ಥವನ್ನು ಹೊಂದಿರ್ತವೆ. ಬಗ್ಸ್ ಅಂದ್ರೂ ಒಂದೇ, ಎರರ್ಸ್ ಅಂದ್ರೂ ಒಂದೇ. ಆ ಬಗ್ಸ್ ಮತ್ತು ಎರರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು, ಆಮೇಲೆ ಆ ಎರರ್ಸ್ ಅನ್ನ ಕರೆಕ್ಷನ್ ಮಾಡೋ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ, ಡಿಬಗ್ಗಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಡಿಬಗ್ಗಿಂಗ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಂಗ್ ಅಂಡ್ ಕರೆಕ್ಟಿಂಗ್ ಆರ್ ರಿಮೂವಿಂಗ್ ದ ಎರರ್ಸ್ ಆರ್ ಬಗ್ಸ್. ಹೌದಾ, ಡಿಬಗ್ಗಿಂಗ್ ಅಂದ್ರೆ ಏನು, ನಾವು ಯಾವುದಾದ್ರೂ ಬರ್ದಿರ್ತಕ್ಕಂಥ ಪ್ರೋಗ್ರಾಮ್ನಲ್ಲಿ ಎರರ್ಸ್ ಅದಾವೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬೇಕು. ಸಪೋಸ್ ಎರರ್ಸ್ ಇದ್ರೆ ಎಲ್ಲಿ ಎರರ್ಸ್ ನನಗೆ ಅಪಿಯರ್ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ಆ ಎರರ್ಸ್ ಅನ್ನ ನಾನು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಿ ಡಿಬಗ್ ಮಾಡಬೇಕು. ಅಂದ್ರೆ ಫೈಂಡ್ ಔಟ್ ಮಾಡಿ ಆ ಎರರ್ಸ್ ಅನ್ನ ಕರೆಕ್ಷನ್ ಮಾಡಬೇಕು. ದಿಸ್ ಈಸ್ ನಥಿಂಗ್ ಬಟ್ ಡಿಬಗ್ಗಿಂಗ್. ಟೆಸ್ಟಿಂಗ್ ಮತ್ತೆ ಡಿಬಗ್ಗಿಂಗ್ ಅಂದ್ರೆ ಏನು, ಟೆಸ್ಟ್ ಈಸ್ ಅ ಪ್ರೊಸೆಸ್ ಆಫ್ ಚೆಕಿಂಗ್ ವೆದರ್ ದ ಪ್ರೋಗ್ರಾಮ್ ವರ್ಕ್ಸ್ correct or not according to the requirements of the user. Debugging is the process of identifying and correcting the bugs or errors. Okay, now I am going to explain the types of errors. How many types of errors are there in your syllabus? There are 4 types of errors. Those are syntax errors, runtime errors, semantic errors and logical errors. Now I will explain in detail one by one. Now I want to explain the first error, that is syntax error. First I will define what is the meaning of syntax error. Syntax error is nothing but the grammatical mistakes in the statements of the program. Okay, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮಿಸ್ಸಿಂಗ್ ಸೆಮಿಕೋಲನ್. ನಾನು ಪ್ರೋಗ್ರಾಮ್ ಅನ್ನು ಬರೆದಿರ್ತೀನಿ, ಹೌದಾ, ಆ ಪ್ರೋಗ್ರಾಮ್ ಅನ್ನು ಬರೆದಾಗ ಆ ಪ್ರೋಗ್ರಾಮ್ನಲ್ಲಿ ನನಗೆ ತನ್ನದೇ ಆದಂಥ ಸಿಂಟ್ಯಾಕ್ಸ್ ಇರುತ್ತೆ. ಹೌದಾ, ಅಂದರೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಅನ್ನು ನಾನು ಏನು ಮಾಡಬೇಕು, ಸೆಮಿಕೋಲನ್ನಿಂದ ಎಂಡ್ ಮಾಡಬೇಕು. ನಿಮಗೆ ಪ್ರೋಗ್ರಾಮಿಂಗ್ ಪಾರ್ಟ್ ಹೇಳಬೇಕಾದ್ರೆ ಇದು ಗೊತ್ತಾಗತ್ತೆ ಸಿಂಟ್ಯಾಕ್ಸ್ ಎರರ್ ಏನು ಅಂತ ಹೇಳಿ. ಹೌದಾ, ಫಸ್ಟ್ ನಾನು ಏನು ಬರೀಬೇಕು, ಹೆಡ್ರ್ ಫೈಲ್ಸನ್ನು ಬರೆದಿರ್ತೀನಿ. ಹೆಡ್ರ್ ಫೈಲ್ಸ್ ಆದ ನಂತರ ಮೇನ್ ಮೆಥಡ್ ಫಂಕ್ಷನನ್ನು ಬರೆದಿರ್ತೀನಿ, ಓಪನಿಂಗ್ ಬ್ರೇಸ್ ಹಾಕಿರ್ತೀನಿ, ಆಮೇಲೆ ಇನ್ಪುಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ಸನ್ನು ಬರೆದಿರ್ತೀನಿ. ಹೌದಾ, ಇನ್ಪುಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ಸನ್ನು ನಾನು ಏನು ಮಾಡ್ತೀನಿ, ಸೆಮಿಕೋಲನ್ನಿಂದ ಎಂಡ್ ಮಾಡ್ತೀನಿ. ನಾನು ಯಾವುದಾದ್ರೂ ಸೆಮಿಕೋಲನನ್ನು ಮಿಸ್ ಮಾಡಿದೆ ಅಂತಂತಂದರೆ ನಿಮಗೆ ಕಂಪೈಲ್ ಮಾಡಿದಾಗ ಅದು ಸಿಂಟ್ಯಾಕ್ಸ್ ಎರರ್ ಅಂಥೇಳಿ ಅಪಿಯರ್ ಆಗುತ್ತೆ. ಅಂದರೆ ಮಿಸ್ಸಿಂಗ್ ಸೆಮಿಕೋಲನ್ ಅಂತ ಅರ್ಥ. ಅದು ನಿಮಗೆ ಎಕ್ಸ್ಪ್ಲನೇಷನ್ ತೋರಿಸತ್ತೆ. ಮಿಸ್ಸಿಂಗ್ ಸೆಮಿಕೋಲನ್ ಅಂದರೆ ನೀವು ಸೆಮಿಕೋಲನನ್ನು ಮಿಸ್ ಮಾಡಿದ್ದೀರಿ ಇಷ್ಟು ನಂಬರ್ ಲೈನ್ನಲ್ಲಿ, ಅದು ನಂಬರ್ ಕೂಡ ತೋರಿಸುತ್ತೆ, ಲೈನ್ ನಂಬರ್ ಕೂಡ ನಿಮಗೆ ತೋರಿಸುತ್ತೆ. ಅಂದರೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ವಿಚ್ ಆರ್ ಮೇಡ್ ಇನ್ ದ ಸ್ಟೇಟ್ಮೆಂಟ್ಸ್ ಆಫ್ ದ ಪ್ರೋಗ್ರಾಮ್ ಆರ್ ಕಾಲ್ಡ್ ಆಸ್ syntax errors. Okay, the second one is runtime errors. During the execution of the program some errors may occur. Such errors are called as runtime errors. ಸಪೋಸ್ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ ನಾನು. ಏನು ಅಂತಂದರೆ ಡಿವೈಡ್ ಬೈ ಝೀರೋ. ನಿಮಗೆಲ್ಲರಿಗೂ ಮ್ಯಾಥಮೆಟಿಕ್ಸ್ ಆಪರೇಷನ್ಸ್ ಗೊತ್ತಿದ್ದಾವೆ, ಹೌದಾ. ಡಿವೈಡ್ ಬೈ ಝೀರೋ, ನೀವು ಯಾವುದೇ ನಂಬರನ್ನು ಝೀರೋದಿಂದ ಡಿವೈಡ್ ಮಾಡಿದ್ರಿ ಅಂತಂದರೆ ನಿಮಗೆ ಆನ್ಸರ್ ಬರಲ್ಲ. ಹೌದಾ, ಆನ್ಸರ್ ಬರಲ್ಲ ಅಂತಂದರೆ ಏನು, ಈಗ ಸಪೋಸ್ ನಾನು ಒಂದು ಪ್ರೋಗ್ರಾಮ್ ಬರ್ದಿದ್ದೀನಿ, ಹೌದಾ, ಡಿವೈಡ್ ಆಫ್ 2 ನಂಬರ್ಸ್. ಹೌದಾ, ಅಲ್ಲಿ ನೀವೇನು ಮಾಡ್ತೀರಿ, 2 ನಂಬರ್ಸನ್ನು ತಗೋತೀರಿ, 2 ನಂಬರ್ಸನ್ನು ರೀಡ್ ಮಾಡ್ತೀರಿ, 2 ನಂಬರ್ಸನ್ನು ಪ್ರಿಂಟ್ ಮಾಡ್ತೀರಿ, ಆಪರೇಷನ್ ಮಾಡ್ತೀರಿ. ಆಪರೇಷನ್ ಅಂದರೆ ಏನು, ಎ ಡಿವೈಡೆಡ್ ಬೈ ಬಿ. ಹೌದಾ, ದ ಮೇನ್ ಆಪರೇಷನ್ ಆಫ್ ದ ಡಿವೈಡ್ 2 ನಂಬರ್ಸ್ ಅಂತಂದರೆ ಏನು, ಎ ಡಿವೈಡೆಡ್ ಬೈ ಬಿ. ಎ ಈಸ್ ಅ 1 ನಂಬರ್, ಬಿ ಈಸ್ ಅನದರ್ ನಂಬರ್. ಅಂದರೆ ಎ ಈಸ್ ಒನ್ ವೇರಿಯೇಬಲ್ ವಿಚ್ ಹೋಲ್ಡ್ಸ್ ದ 1 ನಂಬರ್, ಬಿ ಈಸ್ ಅನದರ್ ವೇರಿಯೇಬಲ್ ವಿಚ್ ಹೋಲ್ಡ್ಸ್ ದ ಅನದರ್ ನಂಬರ್. ಹೌದಾ, ಎ ಮತ್ತು ಬಿ ಮಾಡಿದಾಗ ನೀವು ಎ ಡಿವೈಡೆಡ್ ಬೈ ಬಿ ನಲ್ಲಿ ಎಲ್ಲ ಟೈಪ್ಸ್ ವ್ಯಾಲ್ಯೂಸನ್ನು ಕೊಡ್ತಾ ಹೋಗ್ತೀರಿ. ಹೌದಾ, ಎಲ್ಲ ಟೈಪ್ಸ್ ವ್ಯಾಲ್ಯೂಸನ್ನು ಕೊಡ್ತಾ ಹೋದಾಗ ರನ್ ಮಾಡಬೇಕಾದ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ, ಎಲ್ಲದಕ್ಕೂ ನಿಮ್ಮದು ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ಬಟ್ ಒಂದು ವ್ಯಾಲ್ಯೂ ಮಾತ್ರ ನಿಮ್ಮದು ಪ್ರೋಗ್ರಾಮ್ ವರ್ಕ್ ಆಗಲ್ಲ. ಎದಲ್ಲಿ ನೀವು ಬೇರೆ ನಂಬರ್ ಕೊಟ್ಟು ಬಿದಲ್ಲಿ 0 ಕೊಟ್ರಿ ಅಂತಂದಾಗ ಅಲ್ಲಿ ನಿಮಗೆ ಪ್ರೋಗ್ರಾಮದ ಔಟ್ಪುಟ್ ತೋರಿಸೋದಿಲ್ಲ. ಹೌದಾ, ದ್ಯಾಟ್ ಎರರ್ ಈಸ್ ನಥಿಂಗ್ ಬಟ್ ರನ್ ಟೈಮ್ ಎರರ್. ನಾವು ಅದನ್ನು ಏನಂತ ಕರಿತೀವಿ, ರನ್ ಟೈಮ್ ಎರರ್ ಅಂತ ಹೇಳಿ ಕರಿತೀವಿ. ಹೌದಾ, ನೆಕ್ಸ್ಟ್ ಟೈಪ್ ಆಫ್ ದ ಎರರ್ ಈಸ್ ಕಾಲ್ಡ್ ಆಸ್ ಸಿಮ್ಯಾಂಟಿಕ್ ಎರರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಿಮ್ಯಾಂಟಿಕ್ ಎರರ್? An error which occurs due to the improper use of statements in the programming language. Suppose I am going to add 2 numbers and the result of
adding two numbers is stored in the another variable. ಹೌದಾ, ನಾನು ಎಕ್ಸಾಂಪಲ್ ಏನು ತಗೊಂಡಿದ್ದೀನಿ, ಎರಡು ವ್ಯಾಲ್ಯೂಸನ್ನು ಅಡಿಷನ್ ಮಾಡ್ತೀನಿ, ಆ ಎರಡು ವ್ಯಾಲ್ಯೂಸನ್ನು ಅಡಿಷನ್ ಮಾಡಿದ್ದ ರಿಸಲ್ಟ್ ನನಗೆ ಏನಾಗಬೇಕು, ಇನ್ನೊಂದು ವೇರಿಯೇಬಲ್ನಲ್ಲಿ ಸ್ಟೋರ್ ಆಗಬೇಕು. ಅದನ್ನು ನಾನು ಏನಂತ ಬರೀತೀನಿ, ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂತ ಹೇಳಿ ಬರೀತೀನಿ. ಹೌದಾ, ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂದಾಗ ದ ಅಡಿಷನ್ ಆಫ್ ಟೂ ನಂಬರ್ಸ್ is going to stored in the variable c or is assigned for the variable c ಅಂತ ಅರ್ಥ. ಹೌದಾ, ಎಗೆ ಒಂದು ವ್ಯಾಲ್ಯೂ ಕೊಟ್ಟಿರ್ತೀನಿ, ಬಿಗೆ ಒಂದು ವ್ಯಾಲ್ಯೂ ಕೊಟ್ಟಿರ್ತೀನಿ, ಎ ಮತ್ತು ಬಿ ಅಂದರೆ ಎರಡೂ ವ್ಯಾಲ್ಯೂಸ್ ಆ್ಯಡ್ ಆಗಿ ಅದರ ರಿಸಲ್ಟ್ ನನಗೆ ಏನಾಗಬೇಕು, ಸಿ ವೇರಿಯೇಬಲ್ನಲ್ಲಿ ಸ್ಟೋರ್ ಆಗಬೇಕು. ಬಟ್ ನಾನು ಅದನ್ನು ಬರೆಯೋ ಮೆಥಡನ್ನು ಚೇಂಜ್ ಮಾಡಿದಾಗ, ಅಂದರೆ ಲೆಫ್ಟ್ ಸೈಡ್ ಇದ್ದಿದ್ದನ್ನು ರೈಟ್ ಸೈಡ್ ಬರೆದು ರೈಟ್ ಸೈಡ್ ಇದ್ದಿದ್ದನ್ನು ಲೆಫ್ಟ್ ಸೈಡ್ ಬರದೆ ಅಂತಂದರೆ ನಿಮಗೆ ಎಕ್ಸಾಂಪಲ್ನಲ್ಲಿ ಕೊಟ್ಟಿದ್ದೀನಿ ನಾನು, a plus b is equals to c. This is the semantic error. A plus b, the result of a plus b is not assigned for the variable c or not stored in the variable c. ಈ ರೀತಿ ಬರೆದ್ರಿ ಅಂತಂದರೆ ನಿಮಗೆ ವ್ಯಾಲ್ಯೂ ಏನಾಗಲ್ಲ, ಸಿ ವೇರಿಯೇಬಲ್ನಲ್ಲಿ ಸ್ಟೋರ್ ಆಗಲ್ಲ. This occurs the errors, that is nothing but semantic error. ಗೊತ್ತಾಯ್ತಾ? ಸಿಮ್ಯಾಂಟಿಕ್ ಎರರ್ ಅಂದರೆ ಏನು, ನನಗೆ ಸ್ಟೇಟ್ಮೆಂಟನ್ನು ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ಅಂದರೆ ಲೆಫ್ಟ್ ಸೈಡ್ನಲ್ಲಿ ಏನನ್ನು ಬರಿಬೇಕು, ರೈಟ್ ಸೈಡ್ನಲ್ಲಿ ಏನನ್ನು ಬರಿಬೇಕು. ಲೆಫ್ಟ್ ಮತ್ತು ರೈಟನ್ನು ನೀವು ಹೇಗೆ ಕನ್ಸಿಡರ್ ಮಾಡ್ತೀರಿ, ಈಕ್ವಲ್ ಸೈನ್ ಥ್ರೂ ಕನ್ಸಿಡರ್ ಮಾಡ್ತೀರಿ. ಈಕ್ವಲ್ ಸೈನ್ ಅಂದರೆ ಏನು, ಅಸೈನ್ಮೆಂಟ್ ಆಪರೇಟರ್ ಅಂತ ಅರ್ಥ. ಅಂದರೆ ನಾನು ಲೆಫ್ಟ್ ಮತ್ತು ರೈಟ್ ಇರ್ತಕ್ಕಂಥ ವ್ಯಾಲ್ಯೂಸನ್ನು ಅಸೈನ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಅಸೈನ್ಮೆಂಟ್ ಆಪರೇಟರನ್ನು ಯೂಸ್ ಮಾಡ್ತೀನಿ. ಹೌದಾ, ನೆಕ್ಸ್ಟ್ ದ ಲಾಸ್ಟ್ ಟೈಪ್ ಆಫ್ ಎರರ್ ಈಸ್ ಲಾಜಿಕ್ ಎರರ್ ಆರ್ bugs are nothing but the errors. Then what is the meaning of logical error? Logical error occurs when there are mistakes in the logic of the program. What is the meaning of the logic of the program? The main operation of the program is nothing but logic of the program, or the formulas which are present in the program is nothing but the logic of the program. ಇಲ್ಲಿ ನೋಡಿ, ನಾನು ಏನಂತ ಲಾಜಿಕ್ ಹೇಳ್ಬೋದು ಪ್ರೋಗ್ರಾಮ್ನಲ್ಲಿ ಅಂತಂದರೆ, ಸಪೋಸ್ ಐ ಆಮ್ ಗೋಯಿಂಗ್ ಟು ರೈಟ್ ಒನ್ ಪ್ರೋಗ್ರಾಮ್ ಫಾರ್ ಫೈಂಡಿಂಗ್ ದ ಏರಿಯಾ ಆಫ್ ದ ಸರ್ಕಲ್. Then what is the formula for finding the area of the circle? Area is equals to 3.142 into r square. Right? How I am going to write the formula in the language means area is equals to 3.142 into r into r. ಹೌದಾ, ನಾನು ಏನಂತ ಬರೀತೀನಿ, 3.142 ಇಂಟು ಆರ್ ಇಂಟು ಆರ್ ಅಂತೇಳಿ ಬರೀತೀನಿ. ಹೌದಾ, ಅಂದರೆ ಪೈನ ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಪೈದ ವ್ಯಾಲ್ಯೂ ಏನಾಗುತ್ತೆ, 3.142 ಆಗುತ್ತೆ. ನಿಮಗೆ ನಾನು ಇಲ್ಲಿ ಬರೆದಿರೋ ಎಕ್ಸಾಂಪಲ್ನಲ್ಲಿ ಏನು ಬರೆದಿದ್ದೀನಿ ಅಂತಂದರೆ 3.14 ಇಂಟು 2 ಅಂತ ಹೇಳಿ ಬರೆದಿದ್ದೀನಿ. ಇಂಟು 2 ತಗೊಂಡಾಗ ನನಗೆ ಹೋಲ್ ಲಾಜಿಕ್ ತಪ್ಪಾಗತ್ತೆ. ಅಂದರೆ ನನಗೆ ಆನ್ಸರ್ ತಪ್ಪು ಬರುತ್ತೆ, ನಿಮಗೆ ಎರರ್ ತೋರಿಸಲ್ಲ ಅದು. ಹೌದಾ, ಯಾಕಂದರೆ ನೀವು ಬರೆದಿರ್ತಕ್ಕಂಥ ಫಾರ್ಮುಲಾ ಕಂಪ್ಯೂಟರ್ಗೆ ಗೊತ್ತಿರಲ್ಲ, ನಿಮಗೆ ಮಾತ್ರ ಗೊತ್ತಿರುತ್ತೆ. ಏರಿಯಾ ಫಾರ್ಮುಲಾ ಏನು ಬರಿಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಬರೆದಾಗ ಮಾತ್ರ ಆ ಲಾಜಿಕ್ ನಿಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಆ ಲಾಜಿಕ್ನಲ್ಲಿ ನೀವು ಏನು ಬರೆದಿರ್ತೀರಿ, 3.142 ಬರಿಬೇಕು. ಬಟ್ 14 ಇಂಟು 2 ಬರೆದಾಗ ದ ಆನ್ಸರ್ ಈಸ್ ರಾಂಗ್ ಫಾರ್ ದಟ್ program. So that is nothing but logical error. Okay, the next part is continued in the next class. Thank you.